ನವರಸನ್ನು ಈ ಕಾನ್ಸೆಪ್ಟ್ ಬಗ್ಗೆ ನಾನು ಹೇಳಿದಾಗ ಒಂದೇ ಅರ್ಥ ಆಗಿತ್ತು. ಬರೀ ಎಂಟರ್ಟೈನ್ಮೆಂಟ್ ಅನ್ನೋದ್ರ ಜೊತೆಗೆ ಒಬ್ಬ ವ್ಯಕ್ತಿ ಮಾನಸಿಕವಾಗಿ ದೃಢವಾಗಿರ್ಬೇಕಂತಂದ್ರೆ ದೈಹಿಕವಾಗಿ ಕ್ಷಮತೆ ಇರಬೇಕು. ದೈಹಿಕವಾಗಿ ಕ್ಷಮತೆ ಇರಬೇಕಂತಂದ್ರೆ ಈಗ ಇವತ್ತಿನ ಒತ್ತಡದ ಜೀವನಗಳಲ್ಲಿ ನಮ್ಗಳನ್ನೇ ನಾವು ಮರ್ತು ಹೋಗ್ತಾ ಇದ್ದೀವಿ. ಅಂತ ಟೈಮಲ್ಲಿ ಅಟ್ಲೀಸ್ಟ್ ಸ್ವಲ್ಪ ಟೈಮ್ಗಾದ್ರೂ ನಮ್ಮನ್ಗೆ ನಾವು ಟೈಮ್ ಕೊಟ್ಕೊಂಡು ನಮ್ಮ ಫಿಸಿಕಲ್ ಫಿಟ್ನೆಸ್ಗೋಸ್ಕರ ಯಾವ್ದಾದ್ರು ಒಂದು ಸ್ಪೋರ್ಟ್ನಲ್ಲಿ ನಾವು ಇನ್ವಾಲ್ವ್ ಆಗೋದು ಅದು ಒಳ್ಳೆಯದು. ಈ ಕಾನ್ಸೆಪ್ಟ್ನಲ್ಲಿ ಇವತ್ತು ಹೆಂಗಾಗಿದೆ ಅಂತಂದರೆ ಒಂದು ವೇದಿಕೆ ಬೇಕು. ಅದನ್ನು ಶುರು ಮಾಡೋದಕ್ಕೆ ಈ ಥರ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಸರ್ ಅಂದಾಗ ಆಯಿತು, ನಮ್ಮ ಸಹಾಯ ನಿಮ್ಗೆ ಇದೇ ಇರುತ್ತೆ, ಯಾವಾಗ ನಿಮ್ಗೆ ಏನೇ ಹೇಳಿದ್ರು ನಾನು ಮಾಡ್ತೀನಿ ಅಂತ ಹೇಳಿದೆ. ಸರ್ ಒಂದು ಟೀಮ್ ತೊಗೊಳ್ಳಿ ಸರ್ ಅಂದು, ನಮ್ಮ ಕನ್ನಡ ಇಂಡಸ್ಟ್ರಿ ಒಳ್ಳೇದಾಗುತ್ತೆ ಅಂದರೆ ಏನು ಬೇಕಾದ್ರೂ ಮಾಡಿದ್ವಿ, ಒಂದು ಟೀಮ್ ಅಂದರೆ 2 ಟೀಮ್ ಕೊಡಿ, ಆಯಿತು ಪರವಾಗಿಲ್ಲ ಅಂತ ಒಂದೇ ಟೀಮ್ ನೀವೇ ತೊಗೊಳ್ಳಿ ಅಂತ ಅದಕ್ಕೆ ತೊಗೊಂಡಿದ್ದೀನಿ ಸರ್. ದೇವ್ರು ಒಳ್ಳೇದು ಮಾಡಿ ನಿಮಗೆ. 2 ಟೀಮ್ ಕೇಳಿದ್ರು, ನಾನು ಹೇಳಿದೆ ಮಿಕ್ಕಿ ನಿರ್ಮಾಪಕರಿಗೂ ಇನ್ನೊಂದು ಟೀಮ್ ಇರಲಿ, ಸ್ವಲ್ಪ ಒಂದು ಟೀಮ್ ಈ ಸಾರಿ ಸಾಕು ಅಂತ ಹೇಳಿದ್ದೀನಿ ಚೇತನ್ ಗೌಡ್ರಿಗೆ. ಥ್ಯಾಂಕ್ ಯು ಸರ್. ಫಸ್ಟ್ ಏನು ಕಾನ್ಸೆಪ್ಟ್ ಬಗ್ಗೆ ಇಲ್ಲ, ಇದು ಕಬಡ್ಡಿ ಮಾಡ್ತಿದ್ದೀನಿ ಅಂತ ಹೇಳಿದ್ದಷ್ಟೇ. ಮೊದಲನೇ ದಿನ ಅವ್ರಿಗೆ ಕಾನ್ಸೆಪ್ಟ್ ಶೇರ್ ಮಾಡಿದ್ದೆ ಸರ್, ಹೇಳಿದ್ರು ಒಂದು ಟೀಮ್ ಇರಲಿ, 2 ಟೀಮ್ ಅಂದ್ರು 1 ಟೀಮ್ ಕೊಟ್ಟಿದ್ದೀನಿ ಸರ್, ನೆಕ್ಸ್ಟ್ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್.